ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರ ಸಚಿವ ಸಂಪುಟ ಒಂದು ಹಂತದಲ್ಲಿ ಸಿದ್ಧವಾಗಿದೆ. ಆದರೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಹಕರಿಸ್ತಾ ಇಲ್ಲ, ಅಡ್ಡಗಾಲ ಹಾಕ್ತಾ ಇದ್ದಾರೆ. ಇವರು ಉತ್ತಮವಾದಂಥ ಆಡಳಿತವನ್ನು ಇನ್ನುಳಿದಿರುವಂಥ 2 ವರ್ಷಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆರಂಭಿಕ ದಿನಗಳಲ್ಲೇ ಸರಿಯಾದಂತಹ ಸಹಕಾರ ಅವರ ಸಹೋದ್ಯೋಗಿಗಳಿಂದಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತಾ ಇಲ್ಲ. ಅವರ ನಿರೀಕ್ಷೆಯ ಖಾತೆಗಳು ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಇಲ್ಲಿಯ ತನಕ ಮುನಿಯಪ್ಪನವರ ಮುನಿಸು ಸಮಾಧಾನ ಆಯಿತು. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನವನ್ನು ಕೂಡ ನೋಡಿದ್ವಿ, ವಾಪಸ್ ತೆಗೆದುಕೊಂಡ್ರು. ಅದಾದ ನಂತರ ಇವತ್ತಿಗೆ ಕೃಷ್ಣ ಬೈರೇಗೌಡರು ಅವರಿಗೆ ಸಿಕ್ಕಿರುವಂಥ ಖಾತೆ ಪೂರ್ಣವಾಗಿ ಸಿಕ್ಕಿಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಖಾತೆಯನ್ನು ವಹಿಸಿಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಾರಂಭಿಕ ದಿನಗಳಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಟೇಕ್ ಆಫ್ ಆಗೋದಕ್ಕೆ ಬಿಡ್ತಾ ಇಲ್ಲ ಸಚಿವರು ಅನ್ನುವಂಥ ಚರ್ಚೆ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಡಿ.ಕೆ.ಶಿಗೆ ಟೇಕ್ ಆಫ್ ಪ್ರಾಬ್ಲಮ್. ಸಿಎಂ ಡಿ.ಕೆ. ಸರ್ಕಾರಕ್ಕೆ ಟೇಕ್ ಆಫ್ ಪ್ರಾಬ್ಲಮ್ ಎದುರಾಗಿದೆ. ಡಿ.ಕೆ.ಶಿ ಸಿಎಂ ಆದ ಮೇಲೆ ಕೈ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಂಕಷ್ಟದ ಕಾಲ ಎದುರಾದಂತೆ ಕಾಣಿಸ್ತಾ ಇದೆ. ಡಿ.ಕೆ. ಸರ್ಕಾರಕ್ಕೆ ಆರಂಭದಲ್ಲೇ ವಿಘ್ನ ಶುರುವಾಗಿದೆ. ಅವರ ಸರ್ಕಾರ ರಚನೆಗೆ ಸಚಿವರಿಂದಲೇ ಅಡ್ಡಗಾಲು ಹಾಕಲಾಗ್ತಾ ಇದೆ. ಮತ್ತೊಂದೆಡೆ ಉಳಿದಿರುವಂತಹ ಸಚಿವ ಸ್ಥಾನಕ್ಕೆ ಶಾಸಕರುಗಳು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಇತ್ತ ಕೊಟ್ಟ ಖಾತೆಯನ್ನ ಬದಲಾಯಿಸಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಕೈ ಸರ್ಕಾರದಲ್ಲಿ ಇನ್ನೂ ಕೂಡ ಕೆಲ ಸಚಿವರು ತಮ್ಮ ಕೆಲಸವನ್ನೇ ಆರಂಭ ಮಾಡಿಲ್ಲ. ಗೊಂದಲವನ್ನ ಬಗೆಹರಿಸುವವರೆಗೂ ಕೂಡ ನಾವು ಅಧಿಕಾರವನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆಯೇ ಸಚಿವ ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದರ ಮಧ್ಯೆ ಉಳಿದಿರುವಂತಹ ಇನ್ನು 20 ಸಚಿವ ಸ್ಥಾನಗಳು ಅದರ ಪಟ್ಟಿ ಸಿದ್ಧವಾಗಿಲ್ಲ. 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗದಿದ್ರೆ ಕೆಲವರು ನಾವು ಕೂಡ ರಾಜೀನಾಮೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಈ ಹಿಂದೆ ಸಿದ್ದರಾಮಯ್ಯನವರ ಆಡಳಿತದ ಸಮಯದಲ್ಲಿ ಕಂದಾಯ ಇಲಾಖೆಯನ್ನು ವಹಿಸಿಕೊಂಡು ಉತ್ತಮವಾದಂತಹ ಕೆಲಸವನ್ನು ಮಾಡಿದಂಥವರು. ಈ ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. BDA ಮತ್ತು BMRD ಅದನ್ನು ಒಳಗೊಂಡಿಲ್ಲ. ಹೀಗಾಗಿ ಅದು ಅಪೂರ್ಣವಾದಂತಹ ಖಾತೆ. ನನ್ನಂಥ ಹಿರಿಯ ಸಚಿವರು ಈ ಥರ ಉತ್ತಮವಾದಂಥ ಕೆಲಸ ಮಾಡದಂಥವರಿಗೆ ಈ ಥರದ ಅಪೂರ್ಣವಾದಂಥ ಖಾತೆ ಕೊಟ್ಟಿದ್ದೀರಾ, ನಾನು ಅಧಿಕಾರವನ್ನು ವಹಿಸಿಕೊಳ್ಳೋದಿಲ್ಲ, ಇಲಾಖೆಯಲ್ಲಿ ಕೆಲಸ ಮಾಡೋದಿಲ್ಲ ಅನ್ನುವಂತಹ ಬಹಿರಂಗವಾದಂಥ ಅಸಮಾಧಾನವನ್ನು ಕೃಷ್ಣ ಬೈರೇಗೌಡರು ಹೇಳ್ಕೊಂಡಿದ್ದಾರೆ. ಮತ್ತೊಂದೆಡೆ 2ನೇ ಪಟ್ಟಿ ಸಿದ್ಧವಾಗಬೇಕು. ಅದಕ್ಕೆ 60 ಜನ ಲಾಬಿ ಮಾಡ್ತಾ ಇದ್ದಾರೆ. ಉಳಿದಿರುವಂಥದ್ದು 20 ಸ್ಥಾನಗಳು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ಲೆಕ್ಕಾಚಾರಗಳು. ಈ ಮಧ್ಯೆ ಈ ಹಿಂದೆ ಇದ್ದಂಥ ಸಚಿವರು, ಮಾಜಿ ಸಚಿವರುಗಳು, ಹಿರಿಯ ಸಚಿವರು, ಹಿರಿಯ ನಾಯಕರೆಲ್ಲ ನಮಗೆ ಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಮತ್ತೊಂದೆಡೆ ಡಿ.ಕೆ.ಶಿ ಅವರ ಟೀಮ್ ನಾವು ಅವರಿಗೆ ಆಪ್ತರಾಗಿದ್ದೇವೆ, ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಮತ್ತು ವಿಶ್ವಾಸದಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿಬಿಟ್ಟಿದೆ. ಡಿ.ಕೆ.ಶಿ ಅವರೇನೋ ಸಿಎಂ ಆಗಿದ್ದಾರೆ, ಆದರೆ ಉತ್ತಮವಾದಂಥ ಆಡಳಿತಕ್ಕೆ ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಪ್ರಾಬ್ಲಮ್ ಎದುರಾಗ್ತಾ ಇರುವಂಥದ್ದು. ಇದೆಲ್ಲ ವಿಚಾರವನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. JDS ವಕ್ತಾರರಾದಂತಹ ಗಿರೀಶ್ ಗೌಡ್ರು, BJP ವಕ್ತಾರರಾದಂಥ ಆತ್ಮಾನಂದ ಅವರು ಮತ್ತು ಕಾಂಗ್ರೆಸ್ ವಕ್ತಾರರಾದಂಥ KH ಕುಮಾರ್ ಅವರು ಝೂಮ್ ಸಂಪರ್ಕದಲ್ಲಿದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರ. ಚರ್ಚೆಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಮೊದಲ ರಿಯಾಕ್ಷನ್ JDS ವಕ್ತಾರದ್ದು ಕೇಳಿಬಿಡ್ತೇನೆ. ಗಿರೀಶ್ ಗೌಡ್ರೆ, ಡಿ.ಕೆ. ಶಿವಕುಮಾರ್ ಅವರು CM ಆಗಿದ್ದಾರೆ, ಇನ್ನು ಆರಂಭಿಕ ದಿನ, ಸರ್ಕಾರ ಟೇಕ್ ಆಫೇ ಆಗಿಲ್ಲ. ಟೇಕ್ ಆಫ್ ಆಗೋದಕ್ಕೆ 108 ಸಮಸ್ಯೆಗಳು ಎದುರಾಗ್ತಾ ಇದೆ. ತಮ್ಮ ಫಸ್ಟ್ ರಿಯಾಕ್ಷನ್? ಈಗ ಟೇಕ್ ಆಫ್ ಇನ್ನು ಡಿ.ಕೆ. ಶಿವಕುಮಾರ್ ಆಗಿಲ್ಲ ಅನ್ನೋದಕ್ಕೆ, ಟೇಕ್ ಆಫ್ ಆಗದಿದ್ದ ಕಾರಣ ಡಿ.ಕೆ. ಶಿವಕುಮಾರೇ ಕಾರಣ. ನಿಮಗೆಲ್ಲ ಗೊತ್ತಿದೆ. ಹಿಂದೆ ಸಿದ್ದರಾಮಯ್ಯನವರು ಇದ್ರು, ಹೆಂಗೋ ನಡ್ಕೊಂಡು ಹೋಗ್ತಿತ್ತು. ಈಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅದು 2 ದಿವಸಕ್ಕೆ ಅಥವಾ ಅದು 4ನೇ ದಿನಕ್ಕೆ ಈಗ ರಾಮಲಿಂಗಾರೆಡ್ಡಿ ಅವರು ಖ್ಯಾತಿ ತೆಗೆದ್ರು. ನಿಮ್ಗೆಲ್ಲ ಗೊತ್ತಿದೆ. ಅಸಮಾಧಾನ ಆಯ್ತು. KH ಮುನಿಯವ್ರಿಗೆ ಅಸಮಾಧಾನ ಆಯ್ತು. ಕೃಷ್ಣ ಬೈರೇಗೌಡರಿಗೂ ಅಸಮಾಧಾನ ಆಯ್ತು. ಯಾಕೆ ನಮ್ಮ ಇಲಾಖೆಯಲ್ಲಿ ಕೆಲವರು
ನಾನು ತುಂಬಾ ಕೆಲಸ ಮಾಡಿದೆ, ನನಗೆ ಬೇರೆ ಇಲಾಖೆ ಕೊಟ್ಟರು ಅಥವಾ ಅನ್ನೋದೊಂದು ಕಾರಣನೋ ಅಥವಾ ಬೇರೆ ಬೇರೆ ಇಲಾಖೆಲೆಲ್ಲ ಕೆಲವು ಸಣ್ಣ ಖಾತೆ ದೊಡ್ಡ ಖಾತೆ ಆ ತರ ಈಗ ನಿಮ್ಗೆಲ್ಲ ಗೊತ್ತಿದೆ. ಈಗ ಇವರು ಏನೋ ರಾಮಲಿಂಗಾರೆಡ್ಡಿ ಅವರು ಬೇಡಿಕೆ ಇಟ್ಟಿರೋಂಥದ್ದು ನಗರಾಭಿವೃದ್ಧಿ ಖಾತೆ. ನಿಮ್ಗೆಲ್ಲ ಗೊತ್ತು, ನಗರಾಭಿವೃದ್ಧಿ ಖಾತೆ ಅಂತ ಇಡೀ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲಿ ಸರಿಸುಮಾರು 35-40% ಏನಾದ್ರೂ ಕೂಡ ನಾವು ಅದಕ್ಕೆ ಏನೋ ಖರ್ಚುಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಬೆಂಗಳೂರು ಸಿಟಿ ನಗರಕ್ಕೆ ನಾವು ಮಾಡಬೇಕಾಗ್ತದೆ. ಅಲ್ಲಿ BDA ಬರುತ್ತೆ, GBA ಬರುತ್ತೆ, BWCSB ಬರುತ್ತೆ, ಬಹಳಷ್ಟು ಬರೋದ್ರಿಂದ ಕಾಮಗಾರಿಗಳು ಬರ್ತವೆ. ಸಾವಿರಾರು ಕೋಟಿ ಕಾಮಗಾರಿಗೆ ಲಕ್ಷ ಬರೋದ್ರಿಂದ ಆಮೇಲೆ ಆದಾಯನೂ ಕೂಡ ಇರೋದ್ರಿಂದ ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್ ದುಡ್ಡು ಮಾಡ್ಕೊಳ್ಳೋಣ ಅಂತ ರಾಮಲಿಂಗಾರೆಡ್ಡಿ ಅವರು ನಿರೀಕ್ಷೆ ಇರಬಹುದು. ಈಗ ರಾಮಲಿಂಗಾರೆಡ್ಡಿ ಅವರು ನೀವು ಹೇಳ್ತೀರಿ ಅವ್ರಿಗೆ ಈಗ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ರು, ಅದು ಏನ್ ಸಣ್ಣ ಖಾತೆ ಅಲ್ಲ, ಯಾಕೆ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವರು DK ಶಿವಕುಮಾರ್ ಅಂತವರು ಮತ್ತು MB ಪಾಟೀಲ್ ಅಂತವರೇ ಕಿತ್ತಾಡಿದ್ದಾರೆ ನನಗೆ ಇದೇ ಖಾತೆ ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಮೊನ್ನೆ ಎಲ್ಲ ನೋಡ್ದೋ ಎಲ್ಲ ಒಂದ್ ಕಡೆ ಸರಿಸುಮಾರು 36,000 38,000 ಕೋಟಿನ ತೆಗ್ದಿದ್ದಾರಂತೆ. ಇನ್ನು 2 ವರ್ಷಕ್ಕೆ ಆಗುವಂತಹ ಅನುದಾನನೆಲ್ಲನೂ ಕೂಡ ಈಗ ಖರ್ಚು ಮಾಡಿದಾರಂತೆ. ಮುಂದೆ ಆಗುವಂತಹ ಯಾವುದೇ ರೀತಿಯಾದಂತಹ ಅನುದಾನಗಳು ಆ ಖಾತೆಯಲ್ಲಿ ಇಲ್ವಂತೆ. ಬಹಳ ಬೇಸರ ಆಗಿರ್ಬೋದೇನೋ ರಾಮಲಿಂಗಾರೆಡ್ಡಿ ಅವರಿಗೆ. ಒಂದು ಇನ್ನೊಂದು ಮುಖದಲ್ಲಿ ಏನಪ್ಪಾ ನಿಮ್ಗೆ ಗೊತ್ತಿದೆ, ರಾಮಲಿಂಗಾರೆಡ್ಡಿ DK ಶಿವಕುಮಾರ್ ಅವರು ಬಹಳಷ್ಟು ಕೂಡ ಸ್ನೇಹಿತರು ಹೇಳ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಟೈಮ್ ಇಂದ ಫ್ರೆಂಡ್ಸ್ ಇವ್ರು DK ಶಿವಕುಮಾರ್ ಜೊತೆಗೆ ತೊಡಗಿಸ್ಕೊಂಡಂತವ್ರು. ಸಿದ್ದರಾಮಯ್ಯ ಅವ್ರ ಜೊತೆ ಅವ್ರು ಯಾರೋ ಇವ್ರು ತೊಡಗಿಸ್ಕೊಂಡಿರ್ಲಿಲ್ಲ. ಯಾರು ಬೈರತಿ ಸುರೇಶ್ ಅವರು ಇವತ್ತು ನಗರಾಭಿವೃದ್ಧಿ ಸಚಿವರು ಅಂತ ಏನ್ ಇದ್ ಮಾಡಿದಾರೋ ಹೌದು ಅಲ್ಲ ಹಿಂದೆ ಕೊಟ್ಟಿರೋದ್ರಿಂದ. ಸೊ ಈಗ ನನಗೆ ಹಿಂದೆ ಕೊಟ್ಟಿದ್ರು DK ಶಿವಕುಮಾರ್ ಮಾತು ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಬೈರತಿ ಸುರೇಶ್ ಅವ್ರ ಮುಖಾಂತರ ಬಂದು ನಮ್ಗೆ ಮಾತು ಕೊಟ್ಟಿದ್ರು ಅಂದ್ಕೊಂಡು ನನಗೆ ಇದೇ ಖಾತೆ ಬೇಕು ಅಂತ ಕುತ್ಕೊಂಡಿದ್ದಾರೆ. ಬಟ್ ಇದ್ರ ಆದಾಯದ ಮೂಲನ ಮತ್ತೊಂದು ಮಗದೊಂದು ನಮಗೆ ಗೊತ್ತಿಲ್ಲ, ಅಥವಾ GBA ಎಲೆಕ್ಷನ್ಸ್ ಗಮನದಲ್ಲಿ ಕೇಳ್ತಾ ಇದ್ದಾರೆ ಗೊತ್ತಿದೆ. ಸೊ ಹಾಗಾಗಿ ಈಗ ನನ್ನ ಪ್ರಕಾರ ಟೇಕ್ ಆಫ್ ಅಲ್ಲ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಯಾವಾಗ 3 ವರ್ಷದಿಂದ ಮುಖ್ಯಮಂತ್ರಿ ಆದ್ರೂ ಅವಾಗಲಿಂದನೂ ಕೂಡ ಏನ್ ಟೇಕ್ ಆಫ್ ಏನಾಗಿಲ್ಲ. ಹಿಂಗೇನೆ ಒಳ ಶಿಥಿಲ ಸಮರಗಳು ನಡೀತಲೇ ಇದಾವೆ. DK ಶಿವಕುಮಾರ್ದೊಂದು ಟೀಮು, ಸಿದ್ದರಾಮಯ್ಯವ್ರ ಟೀಮ್ ಅನ್ನೋದು ನಡೀತಲೇ ಇದೆ. ಈಗೂ ಕೂಡ ಗೊತ್ತಿದೆ. ಇದು ಈಗ ಬಹಿರಂಗವಾಗಿ ಆಗಿದೆ, ಗೊತ್ತಿದೆ. ಸಿದ್ದರಾಮಯ್ಯವ್ರ ಟೀಮ್ ಏನಾಗುತ್ತೆ ಅಲ್ಲ ಸರ್, ಈಗ ಅರ್ಥ ಮಾಡ್ಕೊಳ್ಳಿ. ಈಗ ಬೈರತಿ ಸುರೇಶ್ ಅವರು ಯಾರ ಜೊತೆ ಗುರುತಿಸ್ಕೊಂಡಂತವ್ರು? ಸಿದ್ದರಾಮಯ್ಯವ್ರ ಜೊತೆ ಗುರುತಿಸ್ಕೊಂಡಂತವ್ರು. ರಾಮಲಿಂಗಾರೆಡ್ಡಿ ಅವರು ಯಾರ ಜೊತೆ ಗುರುತಿಸ್ಕೊಂಡಂತವ್ರು? DK ಶಿವಕುಮಾರ್ ಜೊತೆ ಗುರುತಿಸ್ಕೊಂಡಂತವ್ರು. ಇವರು ಕೂಡ ಹೇಳಿ ನೀನ್ ಸತ್ತಾಗ್ ಮಾಡು, ನಾನು ಹತ್ತಾಗ್ ಮಾಡು. ಇದ್ರೊಳಗೆ ಇಂಡೈರೆಕ್ಟ್ಲಿ ಇವ್ರದ್ದು ಕೂಡ ಪ್ರಭಾವ ಇರ್ಬೋದೇನೋ. ರಾಜೀನಾಮೆ ಕೊಡಂಗ್ ನೀವ್ ಮಾಡಪ್ಪ, ಆಮೇಲೆ ನಾನು ಯಾವ್ದೋ ಖಾತೆ ಗೀತೆ ಬದಲಾವಣೆ ಮಾಡ್ತೀನಿ ಹೈಕಮಾಂಡ್ ಹೇಳಿ ಅಂತ ಹೇಳಿದ್ರು ಕೂಡ DK ಶಿವಕುಮಾರ್ ಅಸಮಾಧಾನ ಶಮನ ಆಗಿದೆ ಅಂತ ಗೊತ್ತಿದೆ, ಬಟ್ ಏನೇನಾಗಿದೆ ಅಂತ ಗೊತ್ತಿಲ್ಲ ಅಷ್ಟೇ. ಹೇಳಿದಾರಲ್ಲ, ಶಮನ ಆಗಿರ್ಬೋದು. ನನ್ಗೆ ಇದೇ ಖಾತೆ ಬೇಕು, ಮತ್ತೊಂದು ಖಾತೆ ಬೇಕು ಅಂತ ನಾನು ಡಿಮ್ಯಾಂಡ್ ಇಟ್ಟಿಲ್ಲ. ನಾನು ರಾಜೀನಾಮೆ ಇನ್ನು ಈಗ ತಗೊಂತೀನಿ ಅಂತಾನು ಕೂಡ ನಾನು ಕನ್ಫರ್ಮ್ ಮಾಡಿಲ್ಲ ಅಂತಾನು ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಇರ್ಲಿ, DK ಶಿವಕುಮಾರ್ ಅವರು 3 ವರ್ಷ ಹಿಂದೆನೆ ಸರ್ಕಾರ ಬಂದಂತದ್ದು. ಇಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗಿದ ತಕ್ಷಣ, ವ್ಯಕ್ತಿ ಚೇಂಜ್ ಆಗಿದ ತಕ್ಷಣ ಏನೋ ವ್ಯವಸ್ಥೆ ಚೇಂಜ್ ಆಗ್ತದೆ ಅಂತ ಏನಲ್ಲ. ಸೊ ಹಾಗಾಗಿ ಏನ್ ಟೇಕ್ ಆಫ್ ಏನ್ ಆಗಿಲ್ಲ. ಅದು ಎಲ್ಲಿ ನಿಂತಿದೆಯೋ ಇನ್ನೂ ಕೂಡ ಸ್ಲೋ ಆಗ್ತಿದೆ. ಎಸ್, ಆತ್ಮಾನಂದ ಅವರೇ, ಪ್ರತಿಪಕ್ಷವಾಗಿ ಬಿಜೆಪಿ ಕಡೆಯಿಂದ ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್. ಈ ಸರ್ಕಾರ ಬಂದ ಮೇಲೆ ಜನಕ್ಕೆ ಏನಾಗಿದೆ, ಅಧಿಕಾರವನ್ನ ನಾವು ಕೊಟ್ಟಂತ ಮತದಾರ ತನ್ನ ಅಮೂಲ್ಯವಾದ ಮತ ಕೊಟ್ಟು ಇವರು ಒಳ್ಳೆ ಸರ್ಕಾರ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಅದು ದೊಡ್ಡ ನಿರೀಕ್ಷೆ. ಒಂದು ಕಡೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಕುರ್ಚಿ ಗುದ್ದಾಟವನ್ನ ಇಡೀ 3 ವರ್ಷಗಳ ಕಾಲ ನೋಡಿದ್ರು. ಈಗ ಏನಾಗಿದೆ, DK ಶಿವಕುಮಾರ್ ಅವರ ಕ್ಯಾಬಿನೆಟೇ ಟೇಕಪ್ ಆಗ್ತಾ ಇಲ್ಲ. ಅವ್ರು ಯಾರು ಮಂತ್ರಿಗಳು ಅಂತ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅವ್ರು ಎಲ್ಲಿದ್ದಾರೆ, ಎಲ್ಲೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರಿ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಯಾವ ಖಾತೆ ನಿಭಾಯಿಸ್ತಾ ಇದ್ದಾರೆ. ಇವತ್ತು ಇನ್ನ ಉಳಿದಂತೆ 20 ಖಾತೆಗಳನ್ನ ಇಟ್ಕೊಂಡಿದೆ. ಅದನ್ನ ಯಾರು ಕೊಡ್ತಾರೆ, ಅಲ್ಲೆಷ್ಟು ರಾಜೀನಾಮೆ ಬರುತ್ತೆ. ನೀವು ನೋಡಿರ್ಬೋದು, ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು ಅವ್ರದೇ ಕ್ಯಾಬಿನೆಟ್. ಇದೇ ರೀತಿ ನಾವು ಮುಂದೆ ಹೋದ್ರೆ ಸರ್ಕಾರನೇ ಬರಲ್ಲ ನಮ್ದು 28ಕ್ಕೆ. ಹಾಗಾಗಿ ಈ ಸಲಿನೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ ಚೆನ್ನಾಗೆ. ನಾವು ಏನು ಸರ್ಕಾರ ಬರಲ್ಲ, ಅದಕ್ಕೆ ಎಷ್ಟು ದೋಚ್ಕೋಬೇಕೋ, ಎಷ್ಟು ಯಾವ ಖಾತೆ ಏನೇನ್ ಆಸೆ ಇದೆಯೋ ಅದೆಲ್ಲ ತೀರಿಸ್ಕೊಬಿಡ್ಬೇಕು. ಈಗ ಅವ್ರಿಗೆ ರಾಮಲಿಂಗಾರೆಡ್ಡಿ ಅಂತ ಒಬ್ಬ ಅನುಭವಿ ರಾಜಕಾರಣಿ, ಅನೇಕ ಮಂತ್ರಿಗಳನ್ನ ನಿಭಾಯಿಸಿದಂತವ್ರಿಗೆ ಯಾವ ಖಾತೆ ಕೊಟ್ರೇನ್ರಿ? ಯಾವ ಖಾತೆ ಕೊಟ್ರೆ? ಜನಗಳ ಸೇವೆಗಿಂತ ಅವರ ಸ್ವಯಂ ಲಾಭ ಮುಖ್ಯ ಆಯ್ತಾ ಅನ್ನೋದು ಚರ್ಚೆ. ಹೌದು, ಇವತ್ತು ಅಂತ ದೊಡ್ಡ ಖಾತೆ ಕೊಟ್ಟರು. ಜಲಸಂಪನ್ಮೂಲ ಇಡೀ ರಾಜ್ಯದ ರೈತರ ಜೀವನಾಡಿ, ನಾಡಿನ ಜೀವನಾಡಿ ಆಗಿರುವಂಥ ಖಾತೆನೇ ನಿಮಗೆ ತಿರಸ್ಕಾರ ಮಾಡ್ತೀರಿ ಅಂದರೆ ನಿಮ್ಮ ಅಲ್ಲಿಗೆ ಸರ್ಕಾರದಲ್ಲಿ ಏನು ಇಲ್ಲ ಬೊಕ್ಕಸದಲ್ಲಿ ಅನ್ನುವಂಥದ್ದನ್ನು ನೀವು ಸಾರಿ ಹೇಳ್ತಾ ಇದ್ದೀರಿ. ಇಂಥ ಒಂದು ನಗರಾಭಿವೃದ್ಧಿ ಸಚಿವ ಕೊಟ್ಟಿದ್ರು ಕೂಡ ಅಂತ ಒಬ್ಬ ಅನುಭವಿ ಇರುವಂತ ಕೃಷ್ಣ ಬೈರೇಗೌಡರು ಎಲ್ಲ ಕೆಲಸದಲ್ಲೂ ಬಹಳ ನಿಪುಣರು, ಅವ್ರಿಗೆ ಬೇಕಾಗಿಲ್ಲ ಖಾತೆ. ಹಂಗಂದ್ರೆ ಯಾರು ಈ ಸರ್ಕಾರ ಅಪೂರ್ಣವಾದ ಖಾತೆ ಅಂತ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂತ? ಅಪೂರ್ಣನೋ ಏನೋ ಬೇರೆ ಒಂದು
ಅದು ನಿಭಾಯಿಸ್ಕೋಬೇಕಾಗಿದ್ದ್ಯಾರು ಇವರಲ್ಲಿ. ಯಾರಿಗೆ ಸಮಸ್ಯೆ ಹೇಳ್ತಾ ಇದ್ದೀರಿ? ಮತ್ತೆ ಇನ್ಯಾರು ಅಲ್ಲಿ ಜವಾಬ್ದಾರಿ ಇರೋರು? ಹಾಗಾದ್ರೆ ನೀವೆಲ್ಲ CM ಆಗ್ಬೇಕಾ? ಇವತ್ತು ಪ್ರಮಾಣ ವಚನ ತಗೊಂಡಕ್ಕಿಂತ ಮೊದಲೇ ನಿಮ್ಗೆ ಗೊತ್ತಿರುತ್ತೆ ನಾನು ಈ ಕ್ಯಾಬಿನೆಟ್ ಅಲ್ಲಿ ಇದ್ದೀನಿ ಅಂತ. ಒಬ್ಬ ಅಂತ ಪ್ರಮಾಣ ವಚನ ತಗೊಳ್ಳುವಾಗ್ಲೇನೆ ನಿಮ್ಗೆ ಅವತ್ತೇ ಡಿಸೈಡ್ ಮಾಡ್ಕೋಬೇಕಾಗಿತ್ತು, ಈ ರಾಜ್ಯದ ಜನತೆಗೆ ಸಂವಿಧಾನಕ್ಕೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಿ, ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಿ. ನೀವು ಪ್ರಮಾಣ ವಚನ ತಗೊಂಡಂತ ಆ ಒಂದು ಪ್ರತಿಜ್ಞಾ ವಿಧಿಯನ್ನ ಮತ್ತೆ ಒಂದ್ಸಲಿ ಓದ್ಕೊಳ್ಳಿ. ನೀವು ಯಾವುದೇ ಖಾತೆಯನ್ನ ನಿರ್ವಹಿಸಲಿಕ್ಕೆ ಸಿದ್ಧರಿದ್ರೆ ಮಾತ್ರ ಪ್ರಮಾಣ ವಚನ ತಗೋಬೇಕಾಗಿತ್ತು. ಅದನ್ನ ತಿರಸ್ಕರಿಸಿ ರಾಜೀನಾಮೆ ಬರ್ಕೊಟ್ಟು ಊರ್ ಬಿಟ್ಟು ಹೋಯ್ತಾ ಇದ್ದೀರಿ ಇವತ್ತು. ಈ ರಾಜ್ಯದ ಜನಕ್ಕೆ ನೀವು ಏನಂತ ಆನ್ಸರ್ ಅಲ್ರಿ ಆತ್ಮಾನಂದ ಅವರೇ, ನಿಮ್ ಸಂದರ್ಭದಲ್ಲಿ ಆಗಿಲ್ವಾ? ಯಾವ ಸರ್ಕಾರದಲ್ಲಿ ಈ ತರದ ಗೊಂದಲಗಳಾಗಿಲ್ಲ? ಯಾಕಾಗೇ ಇಲ್ವಾ? ಆಯ್ತಲ್ಲ, ನಾವು ಇವತ್ತು ನಾವು ಇವತ್ತು ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಇವ್ರದ್ದು ಇದೇ ದೊಂಬರಾಟನ ನೋಡ್ಬೇಕಾ ನಾವು? ಈ ಜನಕ್ಕೆ ಏನಾಗಿದೆ, ಯಾವ್ದಾರು ಆಯ್ತು ಒಂದ್ ವೇಳೆ ಆಯ್ತಪ್ಪ, ಈಗ ನೀವು ನಿರಂತರವಾಗಿ ಇದೇ ಕುರ್ಚಿ ನಾಯಕರ ಮಾತನ್ನು ಕೇಳಿಸ್ಕೊಂಡಿದ್ದೀರಾ? ಎಲ್ಲಾ ಸರ್ಕಾರಗಳಲ್ಲೂ ಈ ತರದ ಗೊಂದಲ ಸರ್ವೇ ಸಾಮಾನ್ಯ, ಸರಿಪಡಿಸ್ಕೊಳ್ತೇವೆ, ಮುಂದೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಇಡೀ 3 ವರ್ಷ ಆಯ್ತಲ್ಲ ನೀವು ಸರಿಪಡಿಸ್ಕೊಳಕ್ಕೆ. ಇವತ್ತು ಅದ್ರಲ್ಲೂ ಈಗ ಯಾರೋ ಹೊಸಬ್ರು ಖಾತೆ ನನಗೆ ಅನುಭವ ಇಲ್ಲ ಅಂದ್ರೆ ಬೇರೆ ಮಾತು. ಈಗ ಹಳಬ್ರೇನೆ ಎಲ್ಲ ಸೀನಿಯರ್ಸೇ 4-5 ಬಾರಿ ಮಂತ್ರಿ ಆಗಿದ್ದಂತೆವ್ರೆ ನನಗೆ ಈ ಖಾತೆಗಳು ಬೇಡ ಅಂದ್ರೆ ಈ ಸರ್ಕಾರ ಖಾತೆ ಡಿಮ್ಯಾಂಡ್ ಮಾಡೋದು ತಪ್ಪ ನಿಮ್ ಪ್ರಕಾರ? ಅಲ್ಲ, ಡಿಮ್ಯಾಂಡ್ ಮಾಡೋದಲ್ಲ, ಕೇವಲ ಇರೋದೇ 1.5 ವರ್ಷ 2 ವರ್ಷ. ಇವ್ರಿಗೆ ಈಗಲೇ ಜನರ ವಿಶ್ವಾಸ ಗಳಿಸಕ್ ಆಗ್ತಾ ಇಲ್ಲ, ಆ ಖಾತೆಯಲ್ಲಿ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇವ್ರಿಗೆ ಸರಿಯಾದಂತ ನ್ಯಾಯವನ್ನ ಈ ರಾಜ್ಯಕ್ಕೆ ಈ ಜನತೆಗೆ ಕೊಡಕ್ಕೆ ಅವ್ರಿಗೆ ನಂಬಿಕೆ ಇಲ್ಲ. ಅಲ್ಲಿ ಬೊಕ್ಕಸದಲ್ಲಿ ಖಾಲಿ ಆಗಿದೆ. ಇದೇ ತಾನೇ ಗುದ್ದಾಡ್ತಾ ಹೇಳ್ತಾ ಇರೋದು ರಾಮಲಿಂಗ ರೆಡ್ಡಿ ಅವ್ರು ಹೇಳ್ತಾ ಇರೋದು ಅದೇನೆ. ಅಲ್ಲೆಲ್ಲ ಖಾಲಿ ಆಗಿದೆ, ಏನು ಇಲ್ಲ, ನಾನು ಕೆಲಸ ಮಾಡಕ್ಕಾಗಲ್ಲ, ನಾನು ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರಲ್ಲೇ ಸುತ್ತಾಡಬೇಕು, ಅದಕ್ಕೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಆದ್ರಿಂದ ನಾನು ಇಡೀ ರಾಜ್ಯ ಮಂತ್ರಿ ಯಾಕಾಗದ್ರಿ ಸ್ವಾಮಿ? ನೀವು ಮಂತ್ರಿ ಯಾಕಾದ್ರಿ? ತಿರಸ್ಕರಿಸ್ಬಿಡಿ ಪೂರಾ, ನಾನು ಬರೀ ಶಾಸಕನಾಗಿರ್ತೀನಿ. ಇದೆಲ್ಲ ಸುಮ್ಮನೆ ಹಾಗಾದ್ರೆ ನಾಟಕಗಳ ಇವ್ರದೆಲ್ಲ? ಖಂಡಿತ. ಇವತ್ತು DK ಶಿವಕುಮಾರ್ ಅವ್ರಿಗೆ ಒಂದ್ ಕಡೆ ಒತ್ತಡ ಹಾಕ್ಬೇಕು, ಅವ್ರನ್ನ ಆದಷ್ಟು ಕಟ್ ಹಾಕ್ಬೇಕು. ಅವರ ಒಂದು ಅವರಲ್ಲಿ ಒಂದು ಸ್ವಲ್ಪ ಇದೆ, ಆ ದರ್ಪ ಇದೆ, ಹಿಡಿತಾ ಇದೆ. ಅದಕ್ಕೆಲ್ಲೋ ಇನ್ನ ನಾವು ಹಿಡಿದಾಗ್ಬಿಟ್ರೆ, ಈ ಸ್ಟಾರ್ಟಿಂಗ್ ಎಲ್ಲ ಹಿಡಿದಾಗ್ಬಿಟ್ರೆ ಬಹಳ ಸವಾರಿ ಮಾಡ್ಬಿಡ್ತಾರೆ ಅಂತ ಈಗಿನಿಂದನೇ ಅವ್ರಿಗೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನ 20 ಜನ ಖಾತೆ ಕೊಡಬೇಕಲ್ಲ, ಅವ್ರದ್ದು ಏನೇನ್ ಕತೆನೋ ಗೊತ್ತಿಲ್ಲ. ಅವ್ರು ಎಷ್ಟು ಜನ ಆಚೆ ಬರ್ತಾರೋ, ಯಾರ್ಯಾರು ಯಾವ ಪಕ್ಷಕ್ಕೆ ಹೋಗ್ಬಿಡ್ತಾರೋ. ಇನ್ ಮುಂದಿನಂತೂ ಬಾಗಲ್ ತೆಗೆದಿದ್ಯಾ? ಎಲ್ಲಾ ರಾಜಕೀಯ ಪಕ್ಷಗಳು ತೆಗ್ದಿದೆ, ನಮ್ದು ಸೇರ್ದಂಗೆ ಅವ್ರದ್ದು ಸೇರ್ದಂಗೆ ಎಲ್ಲ. ಇವತ್ತು ಏನಾಗಿದೆ, ರಾಜಕಾರಣ ಬೇರೆ ತರದೇ ಆಯಾಮ ಹಿಡಿದ್ಬಿಟ್ಟಿದೆ. ನಾನು ಗೆಲ್ಲಬೇಕು ಅನ್ನೋದಷ್ಟೇ ನೋಡ್ತಾ ಇದ್ದಾರೆ ಹೊರತು ಇವತ್ತು ನೋಡಿ ವಂಶ ಪಾರಂಪರ್ಯ ಒಂದ್ಯಾವ್ದೋ ಕುಟುಂಬಕ್ಕೆ ಹೇಳ್ತಾ ಇದ್ರು, ಇವತ್ತು ಯಾವ ಪಕ್ಷದಲ್ಲಿ ಇಲ್ವಾ? ಈಶ್ವರ್ ಖಂಡ್ರೆ ಮಗ ಮುಖ್ಯಮಂತ್ರಿ MP ಆಗ್ತಾರೆ. ಹೌದು, ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಅವ್ರ ಮಗನ್ ಮಂತ್ರಿ ಮಾಡ್ಕೊಳಕ್ಕೆ ಹೋರಾಟ ಕೊಟ್ರಲ್ಲ. ಮಾದೇವಪ್ಪನವ್ರ ಪಾಪ ಹಗಲು ರಾತ್ರಿ ನಿಮ್ ಮನೆ ಕಾದ್ರಲ್ರಿ. ದಲಿತನೊಬ್ಬನ CM ಆಗ್ಲಿಕ್ಕೆ ಬಿಡ್ಲಿಲ್ಲ ಹೋದ್ಸತಿ ಪರಮೇಶ್ವರ್ ಅವ್ರನ್ನ. ಆ ಕಂಟಕ ಇದೆ ನಿಮ್ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯನವರು ಕಣ್ಣೀರ ಕಂಡಿದ್ದಾರೆ ಪರಮೇಶ್ವರ್ ಅವರು. ಸಿದ್ದರಾಮಯ್ಯನವರು ರಾಜೀನಾಮೆನೇ ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಬೇಕು ಅಂತ ಹೇಳಿದ್ದಂತವ್ರಿಗೆ ನೀವು ಒಪ್ಸಿ, ಪಾಪ ಪಕ್ಷ ನಿಷ್ಠರವರು ಹಂಗ್ ನೋಡ್ಬೇಕು ಅಂದ್ರೆ, ಇವರೆಲ್ಲರನ್ನೂ ನೋಡ್ಬೇಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಾದವರು ನೆಕ್ಸ್ಟ್ ಸರ್ಕಾರ ಬರಲ್ಲ ಅಂತ ಗೊತ್ತಿದ್ರು ಇನ್ನ ಯಾವ ಕಾಲಕ್ಕೋ 2 ಬಾರಿ ಮುಖ್ಯ ಅಧ್ಯಕ್ಷರಾಗಿದ್ದಂಥವ್ರು, KPCC ಅಧ್ಯಕ್ಷರಾಗಿ ಈಗ ಸರ್ಕಾರ ತಂದಂತವ್ರು ಇವತ್ತು ದಲಿತರ ಮುಖ್ಯಮಂತ್ರಿ ಮಾಡೋದೇ ಇಲ್ಲ ಸರ್ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಸಾಬೀತುಪಡಿಸ್ಬಿಟ್ರಲ್ಲ. ಇನ್ನ ನೆಕ್ಸ್ಟ್ ಯಾವಾಗ ಆ ಒಂದು ನಿಟ್ಟಿನಲ್ಲಿ ಪರಮೇಶ್ವರ್ ಅವ್ರಿಗೆ ಆಗಿರುವಂತ ದೊಡ್ಡ ಅನ್ಯಾಯ ಅಂದ್ರೆ, ಕಾಂಗ್ರೆಸ್ ಮಾಡಿರುವಂತ ದೊಡ್ಡ ಅನ್ಯಾಯ. ಕಳೆದ ಬಾರಿ ಒಂದ್ಸಲಿ ಇದೇ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅವರು ಹೋಗಿ ಅಂಬೇಡ್ಕರ್ ಅವ್ರನ್ನ ಅವರೇ ಸ್ವತಃ ಪ್ರಚಾರ ಮಾಡಿ ಸೋಲ್ಸಿದ್ರು. ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ಸಂಸತ್ಗೆ ಬರಕ್ ಬಿಡ್ಲಿಲ್ಲ. ಅದೇ ಚಾಳಿಯನ್ನ ಅವತ್ತೇ ಅಂಬೇಡ್ಕರ್ ಅವ್ರು ಹೇಳಿದ್ರು, ಕಾಂಗ್ರೆಸ್ ಯಾವತ್ತಿದ್ರು ಉರಿಯೋ ಮನೆ, ದಲಿತರು ಅಲ್ಲಿಗೆ ಹೋಗ್ಬೇಡಿ, ಸುಟ್ಟಿ ಬೂದಿ ಆಗೋಗ್ತೀರಿ ಎಂದಿದ್ರು. ಅದನ್ನ ಪದೇ ಕಾಂಗ್ರೆಸ್ ಸಾಬೀತು ಪಡ್ತಾ ಇದೆ. ಒಬ್ಬ ದಲಿತ ಒಬ್ಬಕ್ಕೆ ಅಧ್ಯಕ್ಷರಾಗಿದ್ದು ಅಧಿಕಾರ ಬಂದಿದ್ರು, ಅವ್ರಿಗೆ ಅಧಿಕಾರ ಕೊಡ್ಲಿಲ್ಲ. DK ಶಿವಕುಮಾರ್ ಬಹಳ ಅವಕಾಶಗಳಿತ್ತು, ಬಹಳ ಕೆಲಸ ಮಾಡಿದ್ರು, ಮುಂದೆ ಬರೀ ಆಗ್ಬೋದಾಯ್ತಲ್ಲ ಅವ್ರಿಗೆ ಅಷ್ಟು ನಂಬಿಕೆ ಇದ್ದಿದ್ರೆ. ಇದೇ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಿಮ್ಗೆ ಯಾವ
ಒಂದು ಕೊರತೆ ಇತ್ತು ಅವರಲ್ಲಿ. ರೈಟ್ ರೈಟ್ ಹಾಗಾಗಿ ಈ ಸರ್ಕಾರ ಜನರ ವಿಶ್ವಾಸನ ಕಳ್ಕೊಬಿಟ್ಟಿದೆ ಆಲ್ರೆಡಿ. ಇನ್ ಮಂತ್ರಿಗಳು ಅವರದೇ ಪಕ್ಷದ ಮಂತ್ರಿಗಳಿಗೆ ದುಡ್ಡಿಲ್ಲ, ಶಾಸಕರ ನಿಧಿ ಇಲ್ಲಿ ದುಡ್ಡಿಲ್ಲ. ಹೀಗಾಗಿ ಅವ್ರಿಗೀಗ ಜೋಬೆಲ್ ಖಾಲಿ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಈ ಸರ್ಕಾರ ಬಂದ್ರು ಈ ಪರಿಸ್ಥಿತಿ ನಮ್ಗೆ ಬಂದಿದೆಯಲ್ಲಪ್ಪ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಇನ್ನೊಂದು 6 ತಿಂಗಳು ಹೋದ್ರು ಕಷ್ಟ. ಆ ಪರಿಸ್ಥಿತಿ ಇದೆ ಅವ್ರಿಗೆ.